ಓಂ ಶಾಂತಿ. ಮುರುಳಿ ದಿನಾಂಕ 17/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ನಿಮಗೆ ಬಹಳ ಆಶ್ಚರ್ಯ ಆಗಬೇಕು. ಏಕೆಂದರೆ ನಮಗೆ ಇಂತಹ ಮಧುರ ತಂದೆ ಸಿಕ್ಕಿದ್ದಾರೆ. ಆ ತಂದೆಗೆ ಯಾವುದೇ ಇಚ್ಛೆ ಇಲ್ಲ ಮತ್ತು ದಾತ ಆದಂತಹ ಪರಮಾತ್ಮ ತಂದೆ ಎಷ್ಟು ಅದ್ಭುತ ದಾತ ಆಗಿದ್ದಾರೆ. ಅವರಿಗೆ ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುವಂತಹ ಆಸೆಯೇ ಇಲ್ಲ. ಪ್ರಶ್ನೆ: ತಂದೆಯ ಅದ್ಭುತವಾದ ಪಾತ್ರ ಯಾವುದಾಗಿದೆ? 100% ನಿಷ್ಕಾಮಿ ಆದಂತಹ ತಂದೆ ಯಾವ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಈ ಸೃಷ್ಟಿಗೆ ಬಂದಿದ್ದಾರೆ? ಉತ್ತರ: ಬಾಬಾರವರ ಅದ್ಭುತವಾದ ಪಾತ್ರ ಅಂದರೆ ಶಿಕ್ಷಣವನ್ನು ಓದಿಸುವ ಪಾತ್ರ ಆಗಿದೆ. ತಂದೆ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ. ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ. ಮಕ್ಕಳಲ್ಲಿ ನಶೆಯನ್ನು ತುಂಬಿ ಹೇಳುತ್ತಾರೆ, ಮಧುರ ಮಕ್ಕಳೇ, ಈ ರೀತಿ ಮಾಡಿ. ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ, ಆದರೆ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. 100% ನಿಷ್ಕಾಮ ಸೇವಾದಾರಿ ಆದಂತಹ ತಂದೆಗೂ ಕೂಡ ಒಂದು ಇಚ್ಛೆ ಉತ್ಪನ್ನ ಆಗಿದೆ. ನಾನು ಹೋಗಿ ನನ್ನ ಮಕ್ಕಳಿಗೆ ದಾರಿಯನ್ನು ತೋರಿಸಬೇಕು ಅನ್ನುವ ಇಚ್ಛೆ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಉದ್ಭವ ಆಗುತ್ತದೆ. ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಿಳಿಸಬೇಕು. ಮಕ್ಕಳನ್ನು ಗುಣವಂತರನ್ನಾಗಿ ಮಾಡಬೇಕು ಅನ್ನುವುದು ಪರಮಾತ್ಮ ತಂದೆಯ ಇಚ್ಛೆ ಆಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಇಂತಹ ಆತ್ಮಿಕ ತಂದೆ ಸಿಕ್ಕಿದ್ದಾರೆ. ಅವರು ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ತಂದೆ ಏನನ್ನೂ ಊಟ ಮಾಡುವುದಿಲ್ಲ. ಪರಮಾತ್ಮ ತಂದೆ ಏನನ್ನೂ ತಿನ್ನುವುದಿಲ್ಲ, ಕುಡಿಯುವುದಿಲ್ಲ. ಅವರಿಗೆ ಯಾವುದೇ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ಮನುಷ್ಯರಿಗೆ ಏನಿಲ್ಲ ಏನು ಆಸೆ ಅವಶ್ಯವಾಗಿ ಇದ್ದೇ ಇರುತ್ತದೆ. ಮನುಷ್ಯರಿಗೆ ಒಂದಲ್ಲ ಒಂದು ಆಸೆ ಇರುತ್ತದೆ. ನಾವು ಧನವಂತರಾಗಬೇಕು, ಇಂತಹ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ ಮನುಷ್ಯರಿಗೆ ಇರುತ್ತದೆ. ಪರಮಾತ್ಮ ತಂದೆಗೆ ಯಾವ ಇಚ್ಛೆಯೂ ಇಲ್ಲ. ಅವರು ಅಭೋಕ್ತ ಆಗಿದ್ದಾರೆ. ನೀವು ಕೂಡ ಕೇಳಿದ್ದೀರಾ, ಒಬ್ಬ ಸಾಧು ಮಹಾತ್ಮ ಹೇಳುತ್ತಿದ್ದರು, ನಾನು ಏನನ್ನೂ ತಿನ್ನುವುದಿಲ್ಲ, ಏನನ್ನೂ ಕುಡಿಯುವುದಿಲ್ಲ. ಅವರು ಇಲ್ಲಿಯ ಮಾತನ್ನೇ ಕಾಪಿ ಮಾಡುತ್ತಾರೆ. ಇಡೀ ವಿಶ್ವದಲ್ಲಿ ಒಬ್ಬ ತಂದೆ ಮಾತ್ರ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ, ಏನನ್ನೂ ಮಾಡುವುದಿಲ್ಲ. ತಮಗೋಸ್ಕರ ತಂದೆ ಏನನ್ನೂ ಮಾಡಿಕೊಳ್ಳುವುದಿಲ್ಲ. ಈಗ ಮಕ್ಕಳಾದ ನೀವು ವಿಚಾರ ಮಾಡಬೇಕು, ನಾವು ಯಾರ ಮಕ್ಕಳಾಗಿದ್ದೇವೆ? ತಂದೆ ಹೇಗೆ ಬಂದು ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತಾರೆ ಎಂದು. ಆದರೆ ತಂದೆಗೆ ಸ್ವಯಂಗೋಸ್ಕರ ಯಾವ ಇಚ್ಛೆಯೂ ಇಲ್ಲ. ಪರಮಾತ್ಮ ತಂದೆ ಸ್ವಯಂ ಗುಪ್ತ ಆಗಿದ್ದಾರೆ. ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ? ನಿಮ್ಮಲ್ಲೂ ಕೂಡ ಕೆಲವು ಮಕ್ಕಳು ಮಾತ್ರ ತಂದೆಯ ಬಗ್ಗೆ ಸಂಪೂರ್ಣ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೆ. ಮನಸ್ಸಿನಲ್ಲಿ ಈಗ ನಿಮಗೆ ವಿಚಾರ ಬರಬೇಕು, ನಮಗೆ ಈಗ ಇಂತಹ ತಂದೆ ಸಿಕ್ಕಿದ್ದಾರೆ. ಅವರು ಏನನ್ನೂ ತಿನ್ನುವುದಿಲ್ಲ, ಏನನ್ನೂ ಕುಡಿಯುವುದಿಲ್ಲ, ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಅವರಿಗೆ ಯಾವ ವಸ್ತುವಿನ ಅವಶ್ಯಕತೆಯೇ ಇಲ್ಲ. ಜಗತ್ತಿನಲ್ಲಿ ಬೇರೆ ಯಾರೂ ಈ ರೀತಿ ಇರಲು ಸಾಧ್ಯ ಇಲ್ಲ. ಒಬ್ಬ ನಿರಾಕಾರ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಗಾಯನ ಮಾಡಲಾಗುತ್ತದೆ. ನಿರಾಕಾರ ತಂದೆಯೇ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಗಾಯನ ಮಾಡುತ್ತೇವೆ. ಎಲ್ಲರೂ ಆ ತಂದೆಯನ್ನು ನೆನಪು
ಮಾಡುತ್ತಾರೆ. ಈಗ ನಿಮ್ಮ ತಂದೆ ಅಭೋಕ್ತ ಆಗಿದ್ದಾರೆ, ಏನನ್ನೂ ಭೋಗಿಸುವುದಿಲ್ಲ. ನಿಮ್ಮ ಟೀಚರ್ ಕೂಡ ಅಭೋಕ್ತ ಆಗಿದ್ದಾರೆ. ನಿಮ್ಮ ಸದ್ಗುರು ಕೂಡ ಅಭೋಕ್ತ ಆಗಿದ್ದಾರೆ. ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನಿಮ್ಮಿಂದ ತೆಗೆದುಕೊಂಡಾದರೂ ನಾನು ಏನು ಮಾಡಲಿ? ಇದು ತಂದೆಯ ಅದ್ಭುತವಾದ ಪಾತ್ರ ಆಗಿದೆ. ಇಲ್ಲಿ ತಂದೆ ಕೂಡ ಅದ್ಭುತ ಆಗಿದ್ದಾರೆ. ತಂದೆಗೆ ತಮಗೋಸ್ಕರ ಸ್ವಲ್ಪವೂ ಆಸೆ ಇಲ್ಲ. ಜಗತ್ತಿನಲ್ಲಿ ಇಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ. ಜಗತ್ತಿನ ಮನುಷ್ಯರಿಗೆ ಊಟ, ಬಟ್ಟೆ ಎಲ್ಲವೂ ಬೇಕು. ನನಗಂತೂ ಏನೂ ಬೇಕಾಗಿಲ್ಲ. ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ, ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡು ಎಂದು. ನಾನಂತೂ ನಿರಾಕಾರ ಆಗಿದ್ದೇನೆ. ನಾನು ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನನಗೆ ನನ್ನದೇ ಆದ ಆಕಾರ ಕೂಡ ಇಲ್ಲ. ನಾನು ಕೇವಲ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಇನ್ನು ಊಟ ಮಾಡುವುದು, ಕುಡಿಯುವುದು ಎಲ್ಲಾ ಕಾರ್ಯವನ್ನು ಬ್ರಹ್ಮನ ಆತ್ಮ ಮಾಡುತ್ತದೆ. ನನಗೆ ಯಾವ ಆಸೆಯೂ ಇಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನಾನು ಮಕ್ಕಳ ಸೇವೆಗೋಸ್ಕರ ಬಂದಿದ್ದೇನೆ. ಇದು ಎಷ್ಟು ಅದ್ಭುತವಾದ ಆಟ ಆಗಿದೆ. ಇದರ ಬಗ್ಗೆ ಯೋಚನೆ ಮಾಡಬೇಕು. ಒಬ್ಬ ತಂದೆ ಸರ್ವರಿಗೂ ಪ್ರಿಯ ಆಗಿದ್ದಾರೆ. ಅವರಿಗೆ ಸ್ವಲ್ಪವೂ ಇಚ್ಛೆ ಇಲ್ಲ. ತಂದೆ ಕೇವಲ ಬಂದು ಓದಿಸುತ್ತಾರೆ, ಮಕ್ಕಳಿಗೆ ಪಾಲನೆ ಮಾಡುತ್ತಾರೆ, ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬುತ್ತಾರೆ ಮತ್ತು ಹೇಳುತ್ತಾರೆ, ಮಧುರ ಮಕ್ಕಳೇ, ಈ ರೀತಿ ಮಾಡಿ. ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ನಮ್ಮಿಂದ ತಂದೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಮಾಡಿಸುವಾತ ತಂದೆ ಒಬ್ಬರೇ ಆಗಿದ್ದಾರೆ. ನೀವು ಯೋಚಿಸುತ್ತೀರಾ, ನಾವು ಶಿವ ತಂದೆಗೆ ಇಂಥದ್ದನ್ನು ಸ್ವಲ್ಪ ಕೊಟ್ಟೆವು ಎಂದು. ನೀವು ಏನಾದರೂ ಕೊಟ್ಟರೂ ಶಿವ ತಂದೆ ಏನು ಮಾಡುತ್ತಾರೆ? ಅದನ್ನು ತೆಗೆದುಕೊಂಡು ನೀವು ಕೊಡುವ ಪ್ರಸಾದವನ್ನು ತೆಗೆದುಕೊಂಡು ಶಿವ ತಂದೆ ತಿನ್ನುತ್ತಾರೇನು? ಶಿವ ತಂದೆಗಂತೂ ಶರೀರವೇ ಇಲ್ಲ. ಅವರು ನಿಮ್ಮಿಂದ ತೆಗೆದುಕೊಳ್ಳುವುದಾದರೂ ಹೇಗೆ? ಮತ್ತು ತಂದೆಯನ್ನು ನೋಡಿ, ಎಷ್ಟೊಂದು ಸೇವೆ ಮಾಡುತ್ತಾರೆ. ಎಲ್ಲರಿಗೂ ಬಹಳ ಒಳ್ಳೆಯ ಮತವನ್ನು ಕೊಟ್ಟು ಸುಂದರ ಹೂವನ್ನಾಗಿ ಮಾಡುತ್ತಾರೆ. ತಂದೆಯನ್ನು ನೋಡಿ ಈಗ ಮಕ್ಕಳಿಗೆ ಆಶ್ಚರ್ಯ ಆಗಬೇಕು. ತಂದೆಯಂತೂ ಸ್ವಯಂ ದಾತ ಆಗಿದ್ದಾರೆ. ದಾತ ಆದ ತಂದೆ ಎಷ್ಟೊಂದು ಶಕ್ತಿಶಾಲಿ ಆಗಿದ್ದಾರೆ. ಆದರೆ ಅವರಿಗೆ ಯಾವ ಇಚ್ಛೆಯೂ ಇಲ್ಲ. ಬ್ರಹ್ಮ ತಂದೆಗೆ ಬಲೆ ಚಿಂತೆ ಇದೆ. ಈ ಮಕ್ಕಳನ್ನು ಸಂಪಾಲನೆ ಮಾಡಬೇಕು, ಇಷ್ಟೆಲ್ಲಾ ಮಕ್ಕಳನ್ನು ಸಂಪಾಲನೆ ಮಾಡಬೇಕು ಅನ್ನುವ ಚಿಂತೆ ಬ್ರಹ್ಮ ತಂದೆಗಿದೆ. ಇಷ್ಟೆಲ್ಲಾ ಮಕ್ಕಳಿಗೆ ಊಟ ಮಾಡಿಸಬೇಕು, ಪಾನೀಯಗಳನ್ನು ಕೊಡಬೇಕು ಅನ್ನುವ ಚಿಂತೆ ಬ್ರಹ್ಮ ತಂದೆಗಿದೆ. ದನ ಏನೆಲ್ಲ ಯಜ್ಞಕ್ಕೆ ಬರುತ್ತದೆಯೋ ಅದು ಶಿವ ತಂದೆಗೋಸ್ಕರ ಬರುತ್ತದೆ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನಂತೂ ನನ್ನ ಸರ್ವಸ್ವವನ್ನು ಶಿವ ತಂದೆಯ ಯಜ್ಞದಲ್ಲಿ ಸ್ವಾಹ ಮಾಡಿಬಿಟ್ಟಿದ್ದೇನೆ. ತಂದೆಯ ಶ್ರೀಮತದಂತೆ ನಡೆದು ನಮ್ಮದೆಲ್ಲವನ್ನೂ ಸಫಲ ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ತಂದೆಗೆ 100% ನಿಷ್ಕಾಮ ಸೇವಾದಾರಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ 100% ನಿಷ್ಕಾಮ ಸೇವಾದಾರಿ ಆಗಿದ್ದಾರೆ. ತಂದೆಗೆ ಒಂದೇ ಚಿಂತೆ ಇದೆ, ನಾನು ಹೋಗಿ ಎಲ್ಲಾ ಮಕ್ಕಳಿಗೂ ದಾರಿಯನ್ನು ತೋರಿಸಬೇಕು. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ಮಕ್ಕಳಿಗೆ ತಿಳಿಸಬೇಕು. ತಂದೆಯ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ, ಮಕ್ಕಳಿಗೆ ಮಾತ್ರ ಗೊತ್ತಿದೆ. ತಂದೆ ಟೀಚರ್ನ ರೂಪದಲ್ಲಿ ಓದಿಸುತ್ತಿದ್ದಾರೆ. ಮಕ್ಕಳಿಂದ ಫೀಸನ್ನು ತಂದೆ ತೆಗೆದುಕೊಳ್ಳುವುದಿಲ್ಲ. ನೀವು ಶಿವ ತಂದೆಯ ಹೆಸರಿನಲ್ಲಿ ಧನವನ್ನು ತೆಗೆದುಕೊಳ್ಳುತ್ತೀರಾ? ಅವರಿಗೆ ಸತ್ಯುಗದಲ್ಲಿ ತಂದೆ ರಿಟರ್ನ್ ಕೊಡುತ್ತಾರೆ. ತಂದೆಗೆ ಒಂದೇ ಇಚ್ಛೆ ಇದೆ, ನಾನು ಮಕ್ಕಳನ್ನು ನರನಿಂದ ನಾರಾಯಣ ಮಾಡಬೇಕು ಎಂದು.
ಆದರೆ ತಂದೆಗೆ ನಾನು ನರನಿಂದ ನಾರಾಯಣ ಆಗಬೇಕು ಅನ್ನುವ ಇಚ್ಛೆ ಇದೆಯೇನು? ಇಲ್ಲ. ತಂದೆ ನಾಟಕದ ಅನುಸಾರ ಮಕ್ಕಳಿಗೆ ಓದಿಸುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಶಿವ ತಂದೆಗೂ ಕೂಡ ಆಸೆ ಇದೆ, ನಾನು ಶ್ರೇಷ್ಠಾತಿ ಶ್ರೇಷ್ಠ ಸಿಂಹಾಸನಕ್ಕೆ ಅಧಿಕಾರಿ ಆಗಬೇಕು ಅನ್ನುವ ಆಸೆ ಇದೆ ಎಂದು. ಇಲ್ಲ, ಶಿವ ತಂದೆಗೆ ಸಿಂಹಾಸನಕ್ಕೆ ಅಧಿಕಾರಿ ಆಗುವ ಆಸೆ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಆಧಾರ ಶಿಕ್ಷಣ ಮತ್ತು ದೈವಿ ಗುಣ ಆಗಿದೆ ಮತ್ತು ಅನ್ಯರಿಗೂ ಕೂಡ ಓದಿಸಬೇಕಾಗಿದೆ. ತಂದೆ ನೋಡುತ್ತಾರೆ, ನಾಟಕದ ಅನುಸಾರ ಕಲ್ಪದ ಮೊದಲು ಯಾರು ಎಷ್ಟು ಹೇಗೆ ಧಾರಣೆ ಮಾಡಿಕೊಂಡಿದ್ದರೋ ಅದೇ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಯಾರು ಹೇಗೆ ಪಾತ್ರ ಮಾಡಿದ್ದರೋ ಅದೇ ರೀತಿ ಮಾಡುತ್ತಾರೆ. ತಂದೆ ಪ್ರತಿಯೊಬ್ಬರನ್ನೂ ಸಾಕ್ಷಿಯಾಗಿ ನೋಡುತ್ತಾರೆ. ತಂದೆ ಮಕ್ಕಳಿಗೂ ಹೇಳುತ್ತಾರೆ, ಪ್ರತಿಯೊಬ್ಬರನ್ನೂ ಸಾಕ್ಷಿಯಾಗಿ ನೋಡಿ, ನಿಮ್ಮನ್ನೂ ನೀವು ನೋಡಿಕೊಳ್ಳಿ. ನಾವು ಓದುತ್ತಿದ್ದೇವೋ ಅಥವಾ ಇಲ್ಲವೋ, ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೋ ಅಥವಾ ಇಲ್ಲವೋ, ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ನಾವು ಮಾಡುತ್ತಿದ್ದೇವೋ ಅಥವಾ ಇಲ್ಲವೋ. ತಂದೆ ಅಂತೂ ಈ ಬ್ರಹ್ಮನ ಮುಖವನ್ನು ಲೋನಾಗಿ ತೆಗೆದುಕೊಂಡು ಮಾತನಾಡುತ್ತಾರೆ. ಆತ್ಮ ಅಂತೂ ಚೈತನ್ಯ ಆಗಿದೆ, ಶವ ಅಂತೂ ಮಾತನಾಡಲು ಸಾಧ್ಯ ಇಲ್ಲ. ತಂದೆ ಅವಶ್ಯವಾಗಿ ಚೈತನ್ಯದಲ್ಲೇ ಬರುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಎಷ್ಟೊಂದು ನಿಷ್ಕಾಮ ಸೇವಾದಾರಿ ಆಗಿದ್ದೇನೆ, ನನಗೆ ಯಾವ ಆಸೆಯೂ ಇಲ್ಲ. ಲೌಕಿಕ ತಂದೆ ವಿಚಾರ ಮಾಡುತ್ತಾರೆ, ಮಕ್ಕಳು ದೊಡ್ಡವರಾದ ನಂತರ ಮಕ್ಕಳು ನಮ್ಮ ಪಾಲನೆ ಮಾಡುತ್ತಾರೆ, ನಮಗೆ ವಯಸ್ಸಾದಾಗ ನಮಗೆ ಊಟ ಮಾಡಿಸುತ್ತಾರೆ ಎಂದು. ಆದರೆ ಶಿವ ತಂದೆಗೆ ಇಂತಹ ಯಾವ ಇಚ್ಛೆಯೂ ಇಲ್ಲ. ನಿಮಗೆ ಗೊತ್ತಿದೆ, ನಾಟಕದಲ್ಲಿ ಶಿವ ತಂದೆಯ ಪಾತ್ರ ಇದೇ ರೀತಿ ಇದೆ. ತಂದೆ ಕೇವಲ ಬಂದು ಶಿಕ್ಷಣವನ್ನು ಓದಿಸುತ್ತಾರೆ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಮನುಷ್ಯರಿಗೆ ನಾಟಕದ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ಈಗ ಮಕ್ಕಳಿಗೆ ಈ ಮಾತಿನ ನಿಶ್ಚಯ ಇದೆ, ಬಾಬಾ ನಮಗೆ ಓದಿಸುತ್ತಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಓದುತ್ತಿದ್ದಾರೆ. ಬ್ರಹ್ಮ ತಂದೆ ಎಲ್ಲರಿಗಿಂತ ಚೆನ್ನಾಗಿ ಓದುತ್ತಿದ್ದಾರೆ. ಅದಕ್ಕೋಸ್ಕರ ಇವರು ಶಿವ ತಂದೆಗೆ ಬಹಳ ಒಳ್ಳೆಯ ಸಹಯೋಗಿ ಆಗಿದ್ದಾರೆ. ನಮ್ಮ ಬಳಿಯಂತೂ ಸ್ವಲ್ಪವೂ ದನ ಇಲ್ಲ ಎಂದು ತಂದೆ ಹೇಳುತ್ತಾರೆ. ಮಕ್ಕಳೇ, ಧನವನ್ನು ನೀಡುತ್ತೀರಾ ಮತ್ತು ವಾಪಸ್ ನೀವೇ ತೆಗೆದುಕೊಳ್ಳುತ್ತೀರಾ. 2 ಮುಷ್ಟಿ ಅವಲಕ್ಕಿಯನ್ನು ಕೊಡುತ್ತೀರಾ ಮತ್ತು ಭವಿಷ್ಯದಲ್ಲಿ ತಂದೆಯಿಂದ ವಾಪಸ್ ತೆಗೆದುಕೊಳ್ಳುತ್ತೀರಾ. ಕೆಲವರ ಬಳಿ ಏನೂ ಇರುವುದಿಲ್ಲ, ಅವರು ತಂದೆಗೆ ಏನನ್ನೂ ಕೊಡುವುದಿಲ್ಲ. ಆದರೆ ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಓದುತ್ತಾರೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರು ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲೂ ಕೂಡ ಬಹಳ ಕಡಿಮೆ ಮಕ್ಕಳಿದ್ದಾರೆ. ಅವರಿಗೆ ಈ ಮಾತು ನೆನಪಿರುತ್ತದೆ, ನಾವೀಗ ಹೊಸ ಜಗತ್ತಿಗೋಸ್ಕರ ಓದುತ್ತಿದ್ದೇವೆ ಎಂದು. ಹೊಸ ಜಗತ್ತಿಗೋಸ್ಕರ ಓದುತ್ತಿದ್ದೇವೆ ಅನ್ನುವುದು ನೆನಪಿನಲ್ಲಿ ಇದ್ದರೂ ಕೂಡ ಅದು ಮನ್ಮನಾಭವ ಆಗಿದೆ. ಆದರೆ ಬಹಳಷ್ಟು ಮಕ್ಕಳು ಜಗತ್ತಿನ ಮಾತಿನಲ್ಲಿ ಸಮಯವನ್ನು ಹಾಳು ಮಾಡುತ್ತಾರೆ. ತಂದೆ ಏನನ್ನು ಓದಿಸುತ್ತಿದ್ದಾರೆ, ಹೇಗೆ ಓದಿಸುತ್ತಿದ್ದಾರೆ, ಈಗ ನಾವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು, ಈ ಎಲ್ಲಾ ಮಾತನ್ನು ಮಕ್ಕಳು ಮರೆತು ಬಿಡುತ್ತಾರೆ. ಪರಸ್ಪರ ಜಗಳ ಆಡುತ್ತಾ ಹೊಡೆದಾಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಯಾರು ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೋ ಲೌಕಿಕದಲ್ಲಿ, ಅವರು ಎಂದೂ ಕೂಡ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ. ಇಲ್ಲೂ ಕೂಡ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಮಕ್ಕಳಿದ್ದಾರೋ ಅವರು ಚೆನ್ನಾಗಿ ಓದುತ್ತಾರೆ, ಶ್ರೀಮತದಂತೆ ನಡೆಯುತ್ತಾರೆ. ಶ್ರೀಮತದಂತೆ ನೀವೀಗ ನಡೆಯಲೇಬೇಕು. ತಂದೆ ಹೇಳುತ್ತಾರೆ, ನೀವು ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರಾಗಿದ್ದೀರಾ. ಶ್ರೀಮತವನ್ನು ತಂದೆ ನೀಡುತ್ತಾರೆ. ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಆದರೆ ನೀವು ನನ್ನನ್ನು ಮರೆತು ಬಿಡುತ್ತೀರಾ. ಇದಕ್ಕೆ ದುರ್ಬಲತೆ ಎಂದು ಕರೆಯಲಾಗುತ್ತದೆ. ಮಾಯೆ ಏಕದಂ ಮಕ್ಕಳ ಮೂಗನ್ನೇ ಹಿಡಿದುಕೊಂಡು ಮಕ್ಕಳಿಗೆ ಕಚ್ಚಿ
ತಲೆಯ ಮೇಲೆ ಬಂದು ಕುಳಿತುಕೊಂಡು ಬಿಡುತ್ತದೆ. ಇದು ಯುದ್ಧದ ಮೈದಾನ ಆಗಿದೆ. ಒಳ್ಳೊಳ್ಳೆ ಮಕ್ಕಳ ಮೇಲೆ ಮಾಯೆ ವಿಜಯವನ್ನು ಪಡೆದುಕೊಳ್ಳುತ್ತದೆ. ನಂತರ ಯಾರ ಹೆಸರು ಕೆಡುತ್ತದೆ? ಶಿವತಂದೆ ಹೆಸರು. ಗಾಯನ ಕೂಡ ಇದೆ. ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಇಲ್ಲ. ಈ ರೀತಿ ಮಾಯೆಗೆ ಸೋತರೆ ನಮಗೆ ನೆಲೆ ಸಿಗಲು ಹೇಗೆ ಸಾಧ್ಯ? ನಮ್ಮ ಕಲ್ಯಾಣಕ್ಕೋಸ್ಕರ ಬುದ್ಧಿ ಓಡುತ್ತಿರಬೇಕು. ಬುದ್ಧಿಯಲ್ಲಿ ಸ್ವಯಂನ ಕಲ್ಯಾಣದ ವಿಚಾರ ಇರಬೇಕು. ನಾನು ಹೇಗೆ ಪುರುಷಾರ್ಥ ಮಾಡಿ ಬಾಬಾರವರಿಂದ ಆಸ್ತಿ ಪಡೆದುಕೊಳ್ಳಲಿ ಎನ್ನುವ ವಿಚಾರ ಮಾಡಿ. ಒಳ್ಳೊಳ್ಳೆ ಮಹಾರಥಿಗಳ ಸಮಾನ ಆಗಿ ಎಲ್ಲರಿಗೂ ನಾನು ಮಾರ್ಗವನ್ನು ತೋರಿಸಬೇಕು ಎಂದು ವಿಚಾರ ಮಾಡಿ. ಬಾಬಾ ಸೇವೆಗೋಸ್ಕರ ಬಹಳ ಸಹಜ ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ. ಈಗ ನಾನು ನಿಮಗೆ ಹೇಳುತ್ತೇನೆ, ನೀವು ನನ್ನನ್ನು ನೆನಪು ಮಾಡಿ. ಆಗ ನೀವು ಪಾವನ ಆಗುತ್ತೀರಾ. ಪಾವನ ಜಗತ್ತಿನ ಚಿತ್ರ ಅಂತೂ ಇದೆ ತಾನೆ. ಈ ಚಿತ್ರವೇ ಮುಖ್ಯ ಆಗಿದೆ. ಇದರಲ್ಲಿ ಗುರಿ ಉದ್ದೇಶವನ್ನು ತೋರಿಸಲಾಗಿದೆ. ಈ ರೀತಿಯಂತೂ ಆಗಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಯಾರು MBBS ಓದುತ್ತಾರೋ ಅವರು ತಮಗೆ ಓದಿಸುವ ಡಾಕ್ಟರ್ ಅನ್ನು ನೆನಪು ಮಾಡಬೇಕು ಎನ್ನುವ ಉದ್ದೇಶ ಜಗತ್ತಿನಲ್ಲಿ ಇಲ್ಲ. ಯಾರು ವಕೀಲರಾಗುವ ಶಿಕ್ಷಣ ಓದುತ್ತಾರೋ ಅವರು ತಮಗೆ ಓದಿಸುವ ವಕೀಲರನ್ನು ನೆನಪು ಮಾಡುವುದಿಲ್ಲ. ಇಲ್ಲಿ ತಂದೆ ಹೇಳುತ್ತಾರೆ, ನೀವು ಕೇವಲ ಒಬ್ಬ ತಂದೆಯಾದ ನನ್ನನ್ನು ನೆನಪು ಮಾಡಿ. ನಾನು ನಿಮ್ಮ ಸರ್ವ ಮನೋಕಾಮನೆಯನ್ನು ಪೂರ್ಣ ಮಾಡುವ ತಂದೆಯಾಗಿದ್ದೇನೆ. ನೀವು ಕೇವಲ ನನ್ನನ್ನು ನೆನಪು ಮಾಡಿ. ಬಲೆ ಮಾಯೆ ನಿಮ್ಮನ್ನು ಎಷ್ಟಾದರೂ ಕಾಡಿಸಲಿ, ಆದರೂ ಕೂಡ ಇದು ಯುದ್ಧ ಆಗಿದೆ. ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ತಕ್ಷಣ ವಿಜಯ ಪಡೆದುಕೊಳ್ಳುತ್ತೇವೆ ಎಂದು. ಇಲ್ಲ, ಈ ಸಮಯದಲ್ಲಿ ನೀವಿನ್ನೂ ಮಾಯೆಯ ಮೇಲೆ ವಿಜಯ ಪಡೆದುಕೊಂಡಿಲ್ಲ. ಒಬ್ಬರೂ ಮಾಯೆಯ ಮೇಲೆ ಈಗ ವಿಜಯ ಪಡೆದುಕೊಂಡಿಲ್ಲ. ಈ ರೀತಿ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗಬೇಕಿತ್ತು. ಒಂದು ವೇಳೆ ನೀವು ಮಾಯೆಯ ಮೇಲೆ ವಿಜಯ ಆಗಿದ್ದರೆ ಜಗಜ್ಜೀತರಾಗಿ ಬಿಡುತ್ತಿದ್ದೀರಿ. ಗಾಯನ ಕೂಡ ಇದೆ, ನಾನು ಗುಲಾಮ, ನಾನು ನಿನ್ನ ಗುಲಾಮ ಎಂದು. ಈಗ ನೀವು ಮಾಯೆಯನ್ನು ನಿಮ್ಮ ಗುಲಾಮನನ್ನಾಗಿ ಮಾಡಿಕೊಳ್ಳಬೇಕು. ಸತ್ಯುಗದಲ್ಲಿ ಎಂದೂ ಮಾಯೆ ನಿಮಗೆ ದುಃಖವನ್ನು ಕೊಡುವುದಿಲ್ಲ. ಇಂದು ಜಗತ್ತು ಬಹಳ ಕೊಳಕಾಗಿ ಬಿಟ್ಟಿದೆ. ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಿರುತ್ತಾರೆ. ಶಿವತಂದೆ ಎಷ್ಟು ಮಧುರ ತಂದೆ ಆಗಿದ್ದಾರೆ. ಶಿವತಂದೆಗೆ ಸ್ವಯಂಗೋಸ್ಕರ ಯಾವ ಇಚ್ಛೆಯೂ ಇಲ್ಲ. ಇಂತಹ ತಂದೆಯನ್ನು ಮಕ್ಕಳು ನೆನಪು ಮಾಡುವುದಿಲ್ಲ. ಇನ್ನು ಕೆಲವರು ಹೇಳುತ್ತಾರೆ, ನಾನು ಶಿವತಂದೆಯನ್ನು ಒಪ್ಪಿಕೊಳ್ಳುತ್ತೇನೆ, ಶಿವತಂದೆಗೆ ಗೌರವ ಕೊಡುತ್ತೇನೆ, ಈ ಬ್ರಹ್ಮ ತಂದೆಗೆ ಗೌರವ ಕೊಡುವುದಿಲ್ಲ ಎಂದು. ಆದರೆ ಇಲ್ಲಿ ಇಬ್ಬರೂ ಒಟ್ಟಿಗೆ ಇದ್ದಾರೆ. ದಲ್ಲಾಳಿ ಇಲ್ಲದೆ ವ್ಯಾಪಾರ ನಡೆಯಲು ಸಾಧ್ಯ ಇಲ್ಲ. ಬ್ರಹ್ಮ ತಂದೆ ಶಿವತಂದೆಯ ರಥ ಆಗಿದ್ದಾರೆ. ಬ್ರಹ್ಮ ತಂದೆಯ ಹೆಸರಾಗಿದೆ ಭಾಗ್ಯಶಾಲಿ ರಥ ಎಂದು. ನಿಮಗೆ ಗೊತ್ತಿದೆ, ಎಲ್ಲರಿಗಿಂತ ನಂಬರ್ 1 ಶ್ರೇಷ್ಠ ಈ ಬ್ರಹ್ಮ ತಂದೆ ಆಗಿದ್ದಾರೆ. ಕ್ಲಾಸ್ನಲ್ಲೂ ಕೂಡ ಯಾರು ಮಾನಿಟರ್ ಇರುತ್ತಾರೋ ಅವರಿಗೆ ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಗೌರವವನ್ನು ಕೊಡುತ್ತಾರೆ. ನಂಬರ್ 1 ಕಳೆದು ಹೋಗಿ ಸಿಕ್ಕಂತಹ ಮಗು ಈ ಬ್ರಹ್ಮ ತಂದೆ ಆಗಿದ್ದಾರೆ. ಸತ್ಯುಗದಲ್ಲಿ ಎಲ್ಲಾ ರಾಜರೂ ಕೂಡ ಈ ಬ್ರಹ್ಮ ತಂದೆಗೆ ಅಂದರೆ ಶ್ರೀ ನಾರಾಯಣನಿಗೆ ಗೌರವ ಕೊಡುತ್ತಾರೆ. ಯಾವಾಗ ಇಲ್ಲಿ ಗೌರವ ಕೊಡುವಂತಹ ಬುದ್ಧಿ ನಿಮಗೆ ಬರುತ್ತದೆಯೋ, ಯಾವಾಗ ಇವರೇ ಶ್ರೇಷ್ಠ ಎಂದು ಅರ್ಥ ಆಗಿ ಗೌರವ ಕೊಡುತ್ತೀರೋ, ಇಲ್ಲಿ ಗೌರವ ಕೊಡುವುದನ್ನು ಕಲಿತರೆ ನೀವು ಸತ್ಯುಗದಲ್ಲೂ ನಾರಾಯಣನಿಗೆ ಗೌರವ ಕೊಡುತ್ತೀರಾ. ಒಂದು ವೇಳೆ ನೀವು ಬ್ರಹ್ಮ ತಂದೆಗೆ ಗೌರವ ಕೊಡದಿದ್ದರೆ ನಿಮಗೆ ಏನು ಸಿಗುತ್ತದೆ? ಶಿವ ತಂದೆಯನ್ನಂತೂ ನೀವು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ. ತಂದೆ ಹೇಳುತ್ತಾರೆ, ನನ್ನ ನೆನಪಿನಿಂದ ನಿಮ್ಮ ನೌಕೆ ಪಾರಾಗುತ್ತದೆ, ನನ್ನಿಂದ ಬೇಹದ್ದಿನ ರಾಜ್ಯ ನಿಮಗೆ ಸಿಗುತ್ತದೆ. ಇಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು. ತಂದೆಯ ಬಗ್ಗೆ ಮನಸ್ಸಿನಲ್ಲಿ ಆಂತರ್ಯದಲ್ಲಿ ಬಹಳಷ್ಟು ಪ್ರೀತಿ ಇರಬೇಕು. ಈಗ ಈ ಬ್ರಹ್ಮ ತಂದೆಗೆ ನೋಡಿ, ತಂದೆಯ ಬಗ್ಗೆ ಎಷ್ಟೊಂದು
ಪ್ರೀತಿ ಇದೆ. ಯಾವಾಗ ನಮ್ಮ ಬುದ್ಧಿ ಚಿನ್ನದ ಪಾತ್ರೆ ಆಗುತ್ತದೆಯೋ ಆಗ ತಂದೆಯ ಬಗ್ಗೆ ಪ್ರೀತಿ ಇರುತ್ತದೆ. ಎಷ್ಟೆಷ್ಟು ಬುದ್ಧಿ ಅನ್ನುವ ಪಾತ್ರೆ ಚಿನ್ನದ ಸಮಾನ ಆಗುತ್ತದೆಯೋ ಅಷ್ಟು ನಿಮ್ಮ ನಡತೆ ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ. ನಾಟಕದ ಅನುಸಾರ ರಾಜಧಾನಿ ಸ್ಥಾಪನೆ ಆಗಲೇಬೇಕು. ರಾಜಧಾನಿಯಲ್ಲಿ ಎಲ್ಲಾ ಪ್ರಕಾರದ ಮಕ್ಕಳೂ ಬೇಕು. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ನಿಮಗೆ ಎಂದೂ ಸಿಟ್ಟು ಬರಬಾರದು. ಈಗ ತಿಳಿದುಕೊಳ್ಳಬೇಕು, ಒಂದು ವೇಳೆ ನಾವು ಶಿವ ತಂದೆಯ ಸೇವೆಯನ್ನು ಮಾಡುತ್ತಿಲ್ಲ ಅಂದರೆ ನಾವು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇವೆ ಎಂದು ಅರ್ಥ. ಶಿವತಂದೆ ಯಜ್ಞದಲ್ಲಿ ಯಾರು ಸೇವೆ ಮಾಡುವುದಿಲ್ಲವೋ ಅವರಿಗೆ ಏನು ಫಲ ಸಿಗುತ್ತದೆ? ಸೇವಾದಾರಿಗಳೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವಂತಹ ಆಸಕ್ತಿ ನಿಮಗೆ ಇರಬೇಕು. ಸ್ವಯಂನ ಕಲ್ಯಾಣ ಮಾಡಿಕೊಳ್ಳದಿದ್ದರೆ ಪದವಿ ಭ್ರಷ್ಟ ಆಗಿ ಬಿಡುತ್ತದೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ಟೀಚರ್ಗೂ ಕೂಡ ಖುಷಿಯಾಗುತ್ತದೆ. ಟೀಚರ್ ತಿಳಿದುಕೊಳ್ಳುತ್ತಾರೆ, ಇವರು ನನ್ನ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೆ ಎಂದು. ಯಾರು ಟೀಚರ್ನ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ. ತಂದೆಗೂ ಮತ್ತು ಟೀಚರ್ಗೂ ಖುಷಿಯಾಗುತ್ತದೆ. ಒಳ್ಳೆಯ ಸುಪುತ್ರ ಮಕ್ಕಳ ಮೇಲೆ ತಂದೆ ತಾಯಿ ಬಲಿಹಾರಿ ಆಗುತ್ತಾರೆ. ಯಾರು ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೋ ತಂದೆ ಕೂಡ ಅಂತಹ ಮಕ್ಕಳ ಬಗ್ಗೆ ಕೇಳಿ ಖುಷಿ ಪಡುತ್ತಾರೆ. ಯಾರು ಅನೇಕರ ಸೇವೆ ಮಾಡುತ್ತಾರೋ ಅವಶ್ಯವಾಗಿ ಅಂತಹ ಮಕ್ಕಳ ಹೆಸರು ಪ್ರಸಿದ್ಧ ಆಗುತ್ತದೆ. ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅವರಿಗೆ ಹಗಲು ರಾತ್ರಿ ಸೇವೆ ಮಾಡುವ ಚಿಂತೆ ಇರುತ್ತದೆ. ಅವರಿಗೆ ಊಟ ಮಾಡಬೇಕು, ಪಾನೀಯವನ್ನು ಕುಡಿಯಬೇಕು ಅನ್ನುವ ಮಾತಿನ ಚಿಂತೆ ಕೂಡ ಇರುವುದಿಲ್ಲ. ಅಂತಹ ಮಕ್ಕಳು ಜ್ಞಾನವನ್ನು ತಿಳಿಸುತ್ತಾ ಅವರ ಗಂಟಲೇ ಒಣಗಿ ಹೋಗುತ್ತದೆ. ಇಂತಹ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳು, ಸೇವಾದಾರಿ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಈಗ ಇಂತಹ ಸೇವಾದಾರಿ ಮಕ್ಕಳಾಗಿ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಇದು 21 ಜನ್ಮದ ಮಾತಾಗಿದೆ. ಪದವಿ ಕಲ್ಪಾಂತರಕ್ಕೋಸ್ಕರ ಪ್ರಾಪ್ತಿಯಾಗುತ್ತಾ ಇದೆ. ಯಾವಾಗ ರಿಸಲ್ಟ್ ಬರುತ್ತದೆಯೋ ಆಗ ನಿಮಗೆ ಗೊತ್ತಾಗುತ್ತದೆ ಯಾರು ಎಷ್ಟು ಸೇವೆ ಮಾಡಿದರು, ಯಾರು ಅನೇಕರಿಗೆ ದಾರಿಯನ್ನು ತೋರಿಸಿದರು. ಇಲ್ಲಿ ಅವಶ್ಯವಾಗಿ ನಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಮಹಾರಥಿ, ಕುದುರೆ ಸವಾರರು, ಕಾಲಾಳುಗಳು ಅನ್ನುವ ಹೆಸರಿದೆ ತಾನೆ. ಯಾರು ಸೇವೆ ಮಾಡುವುದಿಲ್ಲವೋ ಅವರು ತಿಳಿದುಕೊಳ್ಳಬೇಕು, ನಾನು ಕಾಲಾಳಾಗಿದ್ದೇನೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ನಾನು ಯಜ್ಞಕ್ಕೆ ದನವನ್ನು ಕೊಟ್ಟು ದನದಿಂದ ಸಹಯೋಗ ಕೊಟ್ಟಿದ್ದೇನೆ, ಅದಕ್ಕೋಸ್ಕರ ನನ್ನ ಪದವಿ ಶ್ರೇಷ್ಠ ಆಗಿದೆ ಎಂದು. ಸಾಧ್ಯ ಇಲ್ಲ. ಎಲ್ಲದಕ್ಕೂ ಆಧಾರ ಸೇವೆ ಮತ್ತು ಶಿಕ್ಷಣ ಆಗಿದೆ. ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಮಕ್ಕಳೇ, ಶಿಕ್ಷಣವನ್ನು ಓದಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ. ಈಗ ಓದದಿದ್ದರೆ ಕಲ್ಪಕ್ಕೋಸ್ಕರ ನಿಮಗೆ ನೀವೇ ನಷ್ಟ ಮಾಡಿಕೊಳ್ಳುತ್ತೀರಾ. ಕಲ್ಪಕ್ಕೋಸ್ಕರ ಸ್ವಯಂಗೆ ನಷ್ಟ ಮಾಡಿಕೊಳ್ಳಬೇಡಿ. ತಂದೆ ನೋಡುತ್ತಾರೆ ಯಾರು ತಮಗೆ ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ ಎಂದು. ಮಕ್ಕಳಿಗೆ ಗೊತ್ತಾಗುವುದಿಲ್ಲ. ಮಕ್ಕಳು ಬರೀ ಈ ಮಾತಿನಿಂದ ಖುಷಿ ಪಡುತ್ತಿರುತ್ತಾರೆ, ನಾನು ಯಜ್ಞಕ್ಕೋಸ್ಕರ ದನ ಕೊಟ್ಟಿದ್ದೇನೆ, ಅದಕ್ಕೋಸ್ಕರ ನಾನು ಮಾಲೆಯಲ್ಲಿ ಸಮೀಪದ ಮಣಿ ಆಗುತ್ತೇನೆ ಎಂದು. ಆದರೆ ತಂದೆ ಹೇಳುತ್ತಾರೆ, ಬಲೆ ನೀವು ದನವನ್ನು ಕೊಟ್ಟಿದ್ದೀರಾ, ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಂಡಿಲ್ಲ, ನೀವು ಯೋಗ ಮಾಡಿಲ್ಲ ಅಂದರೆ ನೀವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಒಂದು ವೇಳೆ ಸ್ವಯಂನ ಬಗ್ಗೆ ದಯೆಯನ್ನು ತೋರಿಸಿಕೊಳ್ಳದಿದ್ದರೆ ನೀವು ತಂದೆಯನ್ನು ಹೇಗೆ ಅನುಕರಣೆ ಮಾಡಲು ಸಾಧ್ಯ? ತಂದೆ ಬಂದಿರುವುದೇ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡಲು. ಯಾರು ಅನೇಕರನ್ನು ಹೂವನ್ನಾಗಿ ಮಾಡುತ್ತಾರೋ ತಂದೆ ಅಂತಹ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ. ಸ್ಥೂಲ ಸೇವೆ ಕೂಡ ಬಹಳಷ್ಟು ಇದೆ. ಹೇಗೆ ಭಂಡಾರದಲ್ಲಿ ಸೇವೆ ಮಾಡುವುದಕ್ಕೆ ಬಾಬಾ ಬಹಳಷ್ಟು ಮಹಿಮೆ ಮಾಡುತ್ತಾರೆ. ಶಿವತಂದೆಯ ಭಂಡಾರ ಆದ ಅಡಿಗೆ ಮನೆಯಲ್ಲಿ ಸೇವೆ ಮಾಡುವುದಕ್ಕೆ ಬಾಬಾ ಬಹಳ ಮಹಿಮೆ ಮಾಡುತ್ತಾರೆ.
ಬಾಬಾರವರ ಭಂಡಾರದಲ್ಲಿ ಸೇವೆ ಮಾಡಿದರೆ ಅನೇಕರ ಆಶೀರ್ವಾದ ಸಿಗುತ್ತದೆ. ಯಾರು ಎಷ್ಟು ಭಂಡಾರದಲ್ಲಿ ಸೇವೆ ಮಾಡುತ್ತಾರೋ ಅವರು ಅಷ್ಟು ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತಾರೆ. ಯಜ್ಞ ಸೇವೆಗೋಸ್ಕರ ಆ ಮಕ್ಕಳು ಮೂಳೆ ಮೂಳೆಯನ್ನೂ ಸವಿಸುತ್ತಾರೆ. ಯಜ್ಞ ಸೇವೆಗೋಸ್ಕರ ಮೂಳೆ ಮೂಳೆ ಸವಿಸಿದರೆ ನಿಮಗೆ ಸಂಪಾದನೆ ಆಗುತ್ತದೆ. ಬಹಳಷ್ಟು ಪ್ರೀತಿಯಿಂದ ಮೂಳೆ ಮೂಳೆಯನ್ನು ಸವಿಸಿ ಕೆಲವು ಮಕ್ಕಳು ಸೇವೆ ಮಾಡುತ್ತಾರೆ. ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಬಹಳಷ್ಟು ಕಿರಿಕಿರಿ ಮಾಡುತ್ತಿರುತ್ತಾರೆ. ಯಾರು ಕಿರಿಕಿರಿ ಮಾಡುತ್ತಾರೋ ಅವರು ತಮ್ಮ ಅದೃಷ್ಟವನ್ನೇ ಕೆಡಿಸಿಕೊಳ್ಳುತ್ತಾರೆ. ಯಾರಲ್ಲಿ ಲೋಭ ಇರುತ್ತದೆಯೋ ಅವರು ಬಹಳಷ್ಟು ಕಾಟ ಕೊಡುತ್ತಾರೆ. ಈಗ ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಾ. ನೀವೀಗ ವಾಣಿಯಿಂದ ದೂರ ಹೋಗಬೇಕಾಗಿದೆ. ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಇಡೀ ದಿನ ನಾವು ಎಷ್ಟು ಜನರ ಸೇವೆ ಮಾಡುತ್ತೇವೆ. ಕೆಲವು ಮಕ್ಕಳಿಗೆ ಸೇವೆ ಮಾಡದೇ ಇದ್ದರೆ ಸುಖದ ಅನುಭವ ಆಗುವುದಿಲ್ಲ. ಸೇವೆ ಮಾಡಿದಾಗ ಮಾತ್ರ ಅವರಿಗೆ ಖುಷಿ ಆಗುತ್ತದೆ. ಕೆಲವು ಮಕ್ಕಳ ಮೇಲೆ ಗ್ರಹಚಾರ ಕುಳಿತು ಬಿಟ್ಟಿದೆ. ಅವರ ಬುದ್ಧಿಗೆ ಗ್ರಹಚಾರ ಬಂದು ಬಿಟ್ಟಿದೆ. ಶಿಕ್ಷಣ ಓದುವುದರಲ್ಲಿ ಗ್ರಹಚಾರ ಬಂದು ಬಿಡುತ್ತದೆ. ಬಾಬಾ ಎಲ್ಲರಿಗೂ ಏಕರಸವಾಗಿ ಓದಿಸುತ್ತಾರೆ. ಕೆಲವರ ಬುದ್ಧಿ ಹೇಗಿರುತ್ತದೆ, ಇನ್ನು ಕೆಲವರ ಬುದ್ಧಿ ಹೇಗಿರುತ್ತದೆ. ನೀವೀಗ ಅವಶ್ಯವಾಗಿ ಪುರುಷಾರ್ಥವನ್ನಂತೂ ಮಾಡಲೇಬೇಕು. ಪುರುಷಾರ್ಥ ಮಾಡದೇ ಇದ್ದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ಅದೇ ರೀತಿ ಪದವಿಯನ್ನು ಕಳೆದುಕೊಂಡು ಬಿಡುತ್ತೀರಾ. ಅಂತ್ಯದಲ್ಲಿ ರಿಸಲ್ಟ್ ಬರುತ್ತದೆ. ಆಗ ಎಲ್ಲಾ ಸಾಕ್ಷಾತ್ಕಾರ ಆಗುತ್ತದೆ. ಸಾಕ್ಷಾತ್ಕಾರ ಆದ ನಂತರ ನೀವು ಟ್ರಾನ್ಸ್ಫರ್ ಆಗಿ ಹೋಗುತ್ತೀರಾ. ಶಾಸ್ತ್ರದಲ್ಲೂ ಇದೆ, ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪ ಪಡುತ್ತಾರೆ. ನಾನೇಕೆ ಸಮಯವನ್ನು ವ್ಯರ್ಥವಾಗಿ ಕಳೆದೆ ಎಂದು ಪಶ್ಚಾತ್ತಾಪ ಪಡುತ್ತಾರೆ. ಕಲ್ಪ ಕಲ್ಪಾಂತರಕ್ಕೋಸ್ಕರ ಅವರು ಮೋಸ ಹೋಗಿ ಬಿಡುತ್ತಾರೆ. ಬಾಬಾ ಎಚ್ಚರಿಕೆಯನ್ನು ನೀಡುತ್ತಾರೆ. ಶಿವ ತಂದೆಗೆ ಒಂದೇ ಒಂದು ಆಸೆ ಇದೆ, ನಾನು ಮಕ್ಕಳಿಗೆ ಓದಿಸಿ ಮಕ್ಕಳಿಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಬೇಕು ಎಂದು. ತಂದೆಗೆ ಬೇರೆ ಯಾವ ಇಚ್ಛೆ ಸ್ವಯಂಗೋಸ್ಕರ ಇಲ್ಲ. ಈ ಜಗತ್ತಿನ ಯಾವ ವಸ್ತುವೂ ನನ್ನ ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಅಂತರ್ಮುಖಿ ಆಗಿ. ಜಗತ್ತು ಬಾಹರ್ಮುಖಿ ಆಗಿದೆ. ಇಡೀ ಜಗತ್ತಿನಲ್ಲಿರುವವರೆಲ್ಲ ಬಾಹರ್ಮುಖಿಗಳಾಗಿದ್ದಾರೆ. ನೀವೀಗ ಅಂತರ್ಮುಖಿ ಆಗಿದ್ದೀರಾ. ನಿಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ ಮತ್ತು ಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸಾಕ್ಷಿಯಾಗಿ ಸ್ವಯಂನ ಪಾತ್ರವನ್ನು ನೋಡಿಕೊಳ್ಳಿ. ನಾನು ಚೆನ್ನಾಗಿ ಓದಿ ಅನ್ಯರಿಗೆ ಓದಿಸುತ್ತಿದ್ದೇನೋ ಇಲ್ಲವೋ ಎಂದು ನೋಡಿಕೊಳ್ಳಿ. ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡುತ್ತಿದ್ದೇನಾ ಎಂದು ನೋಡಿಕೊಳ್ಳಿ. ನಿಮ್ಮ ಸಮಯವನ್ನು ಜಗತ್ತಿನ ಮಾತಿನಲ್ಲಿ ವ್ಯರ್ಥವಾಗಿ ಕಳೆಯಬೇಡಿ. ಸೆಕೆಂಡ್ ಪಾಯಿಂಟ್, ಅಂತರ್ಮುಖಿಯಾಗಿ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಿ. ಸ್ವಯಂನ ಕಲ್ಯಾಣದ ಆಸಕ್ತಿ ಇಟ್ಟುಕೊಳ್ಳಿ. ಸೇವೆಯಲ್ಲಿ ಬ್ಯುಸಿಯಾಗಿ ಇರಬೇಕು. ತಂದೆಯ ಸಮಾನ ಅವಶ್ಯವಾಗಿ ದಯಾಹೃದಯಿ ಆಗಬೇಕು. ವರದಾನ, ಸಫಲ ಮಾಡುವಂತಹ ವಿಧಿಯಿಂದ ಸಫಲತೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತಿಯಾಗಿ ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ಆಸ್ತಿ ಕೂಡ ಪ್ರಾಪ್ತಿಯಾಗಿದೆ. ಸಫಲ ಮಾಡಿ ಮತ್ತು ಸಫಲತೆಯನ್ನು ಪಡೆದುಕೊಳ್ಳಿ ಎಂದು. ಮಕ್ಕಳಾದ ನಿಮಗೆ ವರದಾನ ಕೂಡ ಪ್ರಾಪ್ತಿಯಾಗಿದೆ. ಸಫಲ ಮಾಡಿ ಸಫಲತೆಯನ್ನು ಪಡೆದುಕೊಳ್ಳಿ ಎಂದು. ಸಫಲ ಮಾಡುವುದು ಬೀಜ ಆಗಿದೆ ಮತ್ತು ಸಫಲತೆ ಫಲ ಆಗಿದೆ. ಒಂದು ವೇಳೆ ಬೀಜ ಚೆನ್ನಾಗಿದ್ದರೆ ಫಲ ಸಿಗದೇ ಇರಲು ಸಾಧ್ಯವೇ ಇಲ್ಲ. ಒಳ್ಳೆಯ ಫಲ ಸಿಗದೇ ಇರಲು ಸಾಧ್ಯ ಇಲ್ಲ. ಹೇಗೆ ನೀವು ಅನ್ಯರಿಗೆ ಹೇಳುತ್ತೀರಾ, ನಿಮ್ಮ ಸಮಯ, ಸಂಕಲ್ಪ, ಸಂಪತ್ತು ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿ ಎಂದು. ಅದೇ ರೀತಿ
ಈಗ ನೀವು ನಿಮ್ಮ ಸರ್ವ ಖಜಾನೆಯ ಲೀಸ್ಟ್ ಅನ್ನು ಚೆಕ್ ಮಾಡಿಕೊಳ್ಳಿ. ಯಾವ ಖಜಾನೆ ಸಫಲ ಆಗಿದೆ ಮತ್ತು ಯಾವ ಖಜಾನೆ ವ್ಯರ್ಥ ಆಗುತ್ತಾ ಇದೆ ಎಂದು ಎಲ್ಲವನ್ನೂ ಸಫಲ ಮಾಡುತ್ತಾ ಹೋಗಿ. ಆಗ ಸರ್ವ ಖಜಾನೆಯಿಂದ ಸಂಪನ್ನ ವರದಾನಿ ಮೂರ್ತಿಗಳಾಗಿ ಬಿಡುತ್ತೀರಾ. ಶ್ಲೋಗನ್: ಪರಮಾತ್ಮನಿಂದ ಅವಾರ್ಡ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ವ್ಯರ್ಥ ಮತ್ತು ನೆಗೆಟಿವ್ ಅನ್ನು ಅವಾಯ್ಡ್ ಮಾಡಿ ಪರಮಾತ್ಮ ತಂದೆಯ ಬಹುಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವ್ಯರ್ಥ ಮತ್ತು ನಕಾರಾತ್ಮಕವನ್ನು ಸಮಾಪ್ತಿ ಮಾಡಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗುವುದಕ್ಕೋಸ್ಕರ ಇಂದಿನ ವಿಶೇಷ ಪುರುಷಾರ್ಥ ಬ್ರಹ್ಮ ತಂದೆಯ ಸಮಾನ. ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗದೆ ವಿಸ್ತಾರಕ್ಕೆ ಬಿಂದುವನ್ನು ಇಟ್ಟು ಬಿಂದುವಿನಲ್ಲಿ ಸಮಾವೇಶ ಮಾಡಿಬಿಡಿ, ಬಿಂದು ಆಗಿಬಿಡಿ ಮತ್ತು ಪ್ರತಿಯೊಂದು ಮಾತಿಗೂ ಫುಲ್ ಸ್ಟಾಪ್ ಇಟ್ಟು ಬಿಡಿ. ಬಿಂದುವಿನಲ್ಲಿ ಸಮಾವೇಶ ಆಗಿಬಿಡಿ. ಆಗ ಸಂಪೂರ್ಣ ವಿಸ್ತಾರ, ಸಂಪೂರ್ಣ ಜಾಲ ಸೆಕೆಂಡ್ನಲ್ಲಿ ಸಮಾವೇಶ ಆಗಿಬಿಡುತ್ತದೆ. ಸಂಪೂರ್ಣ ವಿಸ್ತಾರದ ಜಾಲ ಆಗ ಸೆಕೆಂಡ್ನಲ್ಲಿ ಸಮಾವೇಶ ಆಗುತ್ತದೆ ಮತ್ತು ನಿಮ್ಮ ಸಮಯ ಕೂಡ ಉಳಿತಾಯ ಆಗುತ್ತದೆ. ನೀವು ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ. ಬಿಂದು ಆಗಿ ಬಿಂದು ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿಬಿಡುತ್ತೀರಾ. ಒಳ್ಳೆಯದು. ಓಂ ಶಾಂತಿ.